ನಮ್ಮ ಜೊತೆಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಆಸ್ಥಾನ ಗಾಯಕಿ. ಸೊ ಎಷ್ಟು ಖುಷಿ ಇದೆ, ಕನ್ನಡ ಮತ್ತೆ ತುಳು ಒಟ್ಟಿಗೆ ಎರಡು ಭಾಷೆಗಳಲ್ಲಿ ಹಾಡಿದ್ದೀರಾ. ನಾವು ನಿರ್ಮಾಣ ಮಾಡಿರೋ ಸಿನಿಮಾದಲ್ಲೇ ಹಾಡಬೇಕು ಅಂತ ಅನ್ಕೊಂಡೆ ನಾನು. ಸೊ ಇಟ್ ಹ್ಯಾಪನ್. ಆಲ್ಮೋಸ್ಟ್ 18 years ಆಫ್ ಒಂದು ಮ್ಯಾರೇಜ್ ಲೈಫ್. ಹೌ ಇಸ್ ಇಟ್ ಬೀಂಗ್ ಲೈಕ್ ಅಂದರೆ ಸ್ಟಾರ್ಸ್ ವೈಫ್? ಮದುವೆ ಮುಂಚೆ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಮದುವೆ ಆದಮೇಲೆ ಬೇರೆ ಫೀಲ್ಡಲ್ಲಿ ಒಂದು ಸಿನಿಮಾ ಅದು ಇದು ಅಂತ ಶುರುವಾಯಿತು. ಒಂದು ಬೇರೆ ಎಕ್ಸ್ಪೀರಿಯನ್ಸ್ ಜೀವನದಲ್ಲಿ ಎಲ್ಲ ಕಲಿತಾ ಇದ್ದೀನಿ, ಇನ್ನೂ ಕಲಿಯೋದು ತುಂಬ ಇದೆ. ಗಣೇಶ್ ಸರ್ ಮದುವೆ ಆದಾಗ ಲೈಕ್ ಅಂದರೆ ಬಾ ಏನು ನೆಕ್ಸ್ಟ್ ಲೆವೆಲ್ ಅಂದರೆ ಆಲ್ಮೋಸ್ಟ್ ಹಾರ್ಟ್ ಬ್ರೇಕ್ ಮಾಡ್ಕೊಳ್ತಾ ಇದ್ರು ಹುಡುಗಿಯರೆಲ್ಲ. ನಿಮಗೆ ಹೆಂಗೆ ಅನ್ನಿಸ್ತಾ ಇತ್ತು? ಸಿನಿಮಾ ಸ್ಟಾರ್ಸ್ ಅಂದರೆ ಹಿಂಗೆ ಆಡ್ತಾರೆ, ಹಿಂಗೆ ಮಾಡ್ತಾರೆ, ಹಿಂಗೆ ಇಷ್ಟಪಡ್ತಾರೆ ಅಂತ ನನ್ನ ಪ್ರಕಾರ. ಬಟ್ ಆಮೇಲೆ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಮನೆಗೆಲ್ಲ ಬಂದು ಬಾಗಿಲು ರಾತ್ರಿ ಬೆಳಿಗ್ಗೆ ಎದ್ರೆ ಬಾಗಿಲು ತಟ್ಟೋದು ಅದು ಇದು. ಕೆಲವೆಲ್ಲ ನಾನು ಶಾಕಿಂಗ್ ಇನ್ಸಿಡೆಂಟ್ಗಳು ಕೆಲವು ಹೇಳ್ಕೊಳಕ್ಕೂ ಆಗಲ್ಲ, ಅಂಥದ್ದೆಲ್ಲ ಮೊಮೆಂಟ್ಗಳಾಗಿದ್ದಿದೆ. ಜುಲೈ 24 ಎಂಕ್ಲಿನ ಸಿನಿಮಾ ರಿಲೀಸ್ ಆಗೊಂಡು ತುಳು ಕನ್ನಡ ರಡ್ಡು ಭಾಷೆಡ್ಲ ಬರೋದುಂಡು. 2.5 ರಡ್ಡರೆ ಗಂಟೆದ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಉಪ್ಪುಂಡು ಸಿನಿಮಾಡು. ಪ್ಲೀಸ್ ನಿಕ್ಲು ಮಾತಾತೂಲೆ ಮಸ್ತ್ ಆ ಸೈಡ್ ಮೋಕೆಡಿ ಸಿನಿಮಾ ಮಲ್ದೆಯಾನ ನಿಕ್ಲಿಗೆ ಮಾತೆರೆಗ್ಲೆ ಇಷ್ಟ ಆಪುಂಡು ಬಂದು ಎಂದೆ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಆಸ್ಥಾನ ಗಾಯಕಿ, ಈಗ ಸದ್ಯಕ್ಕೆ ಕನ್ನಡ ಚಿತ್ರರಂಗದ ಹಿನ್ನೆಲೆ ಗಾಯಕಿಯಾಗಿ ಕೂಡ ಈಗ ಬಡ್ತಿ ಪಡ್ಕೊಂಡಿರುವಂತಹ ಶಿಲ್ಪಾ ಗಣೇಶ್ ಅವರಿದ್ದಾರೆ. ಪಿಕ್ಚರ್ ಅನ್ನುವಂತಹ ಕನ್ನಡ ಮತ್ತು ತುಳು ಬೈಲಿಂಗ್ಯುವಲ್ ಸಿನಿಮಾದಲ್ಲಿ ಒಂದು ಹಾಡನ್ನು ಅವರು ಹಾಡಿದ್ದಾರೆ, ತುಳು ಮತ್ತು ಕನ್ನಡದಲ್ಲಿ. ಸದ್ಯಕ್ಕೆ ಈ ಒಂದು ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ಅವರೇ ನಮ್ಮ ಜೊತೆಗಿದ್ದಾರೆ, ಮಾತಾಡಿಸ್ತಾ ಹೋಗೋಣ ಬನ್ನಿ. ಶಿಲ್ಪಾ ಮ್ಯಾಮ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಇಷ್ಟರ ತನಕ ನಿರ್ಮಾಪಕಿ ಆಗಿದ್ರು ಅಂದರೆ ಅವ್ರೀಗ ಮಹಾರಾಜ ಅಂತಾದರೆ, ನೀವೀಗ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಆಸ್ಥಾನ ಗಾಯಕಿನಲ್ಲಿ ಬಂದರೆ ಬಿಕಾಸ್ ಮನೆಯಲ್ಲಿ ಕರೋಕೆ ಮತ್ತು ಅವರಿಗೆ ಹಾಡೆಲ್ಲ ಹೇಳ್ತಾ ಇದ್ರಿ ಅಂತ ನಮಗೆ ಗೊತ್ತಾಯಿತು. ಆ್ಯಕ್ಚುಲಿ ತಡ್ಕೊಳ್ಬೇಕಲ್ಲ ನಿಮ್ಮ ಮನೆಯಲ್ಲಿ ಆಸ್ಥಾನ ಗಾಯಕಿ ಅಂದರೆ ಎಂಟರ್ಟೈನ್ಮೆಂಟ್ ಇಲ್ಲ. ಸೊ ಹಾಗಾಗಿ ಈಗ ಸದ್ಯಕ್ಕೀಗ ಹಿನ್ನೆಲೆ ಗಾಯಕಿಯಾಗಿ ಬಡ್ತಿ ಪಡ್ಕೊಂಡಿದ್ದೀರಾ. ಸೊ ಎಷ್ಟು ಖುಷಿ ಇದೆ, ಕನ್ನಡ ಮತ್ತು ತುಳು ಒಟ್ಟಿಗೆ ಎರಡು ಭಾಷೆಗಳಲ್ಲಿ ಹಾಡಿದ್ದೀರಾ, ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ. ಜಸ್ಕರಣ್ ಸಿಂಗ್ ಈಸ್ ದ ಮೇಲ್ ಸಿಂಗರ್. ಎಲ್ಲ ತುಂಬ ಖುಷಿ ಇದೆ, ಎಸ್ಪೆಷಲಿ ಜಸ್ಕರಣ್ ಜೊತೆ ಹಾಡಿರೋದು. ಹಾಡ್ತಿದ್ದೆ ಯಾವಾಗ್ಲೂ, ಬಟ್ ಸಿನಿಮಾದಲ್ಲಿ ಐ ಥಾಟ್ ನಾವು ನಿರ್ಮಾಣ ಮಾಡಿರೋ ಸಿನಿಮಾದಲ್ಲೇ ಹಾಡಬೇಕು ಅಂತ ಅಂದ್ಕೊಂಡೆ ನಾನು. ಸೊ ಇಟ್ ಹ್ಯಾಪನ್. ಗಣೇಶ್ ಆಲ್ವೇಸ್ ನ್ಯೂ ದ್ಯಾಟ್ ಐ ಸಿಂಗ್ ಅಂತ ಹೇಳಿ ಅವರಿಗೆ. ಅವ್ರು ಯಾವಾಗ ನಮ್ಮ ಸಿನಿಮಾನೆಲ್ಲ ನೀನು ಇದರಲ್ಲೇ ಹಾಡುಬಿಡು ಅಂತ ಹೇಳೋದು. ಯಾ ಹಾಡ್ತಿದ್ದೆ. ಈಗ ನಾನೇನು ಹೇಳ್ಕೊಳ್ಳಿ, ಬೇರೆಯವ್ರು ಹೇಳಬೇಕು. ಬಟ್ ಇಲ್ಲ ಮ್ಯಾಮ್, ಆ್ಯಕ್ಚುಲಿ ಗೋಕುಲದ ರಾಧೆ ತುಂಬ ಚೆನ್ನಾಗಿ ಆಗಿದೆ, ಕನ್ನಡ ಮತ್ತು ತುಳು ಎರಡರಲ್ಲೂ ಕೂಡ. ಶಿಲ್ಪಾ ಗಣೇಶ್ ಅವರು ಮೂಲತಃ ಬಾರ್ಕೂರ್ನವರು. ಸೊ ತಮ್ಮ ಮಾತೃಭಾಷೆಯ ಬಗ್ಗೆ ಸಿಕ್ಕಾಪಟ್ಟೆ ಒಲವಿದ್ದೇ ಇರುತ್ತೆ. ಸೊ ಅದನ್ನು ತೋರ್ಪಡಿಸ್ಲಿಕ್ಕೋಸ್ಕರ ಈ ಒಂದು ತುಳು ಸಿನಿಮಾನ ನಿರ್ಮಾಣ ಮಾಡ್ತಾ ಇರೋವಂಥದ್ದು ಹೇಗೆ ಅಂತ? ತೋರ್ಪಡ್ಲಿಕ್ಕಲ್ಲ, ಒಂದು ಪ್ರೀತಿ. ನಮ್ಮ ಇಂಡಸ್ಟ್ರಿ, ನಮ್ಮ ತುಳು ಭಾಷೆನೂ ಒಂದು ದೊಡ್ಡ ಮಟ್ಟಿಗೆ ಹೋಗಬೇಕು ಅನ್ನೋದು ಆಸೆ. ಅದು ಇತ್ತೀಚಿನ ದಿನದಲ್ಲಿ ತುಂಬ ಚೆನ್ನಾಗಿ ಆಗಿದೆ. ಬೇರೆ ನಮಗೆ ಒಂದು ಮೊದಲು ಮಂಗಳೂರು ಭಾಷೆಯಲ್ಲಿ ಮಾತಾಡ್ತಿರುವಾಗ ನಾವು ಮಂಗಳೂರಿನವರ, ಯಾಕಂದ್ರೆ ನಾವು ಸ್ವಲ್ಪ ಫಾಸ್ಟ್ ಮಾತಾಡ್ತೀವಲ್ಲ, ಹೆಚ್ಚು ಅರ್ಥ ಆಗ್ತಿರ್ಲಿಲ್ಲ. ಇತ್ತೀಚೆಗೆ ಆ ಎಕ್ಸೆಪ್ಟೆನ್ಸ್ ತುಂಬ ಚೆನ್ನಾಗಿದೆ. ಸಿನಿಮಾಗಳು ಬಂದು ನಮ್ಮ ಭಾಷೆ, ನಮ್ಮ ಒಂದು ಕಾಮಿಡಿ ಟೈಮಿಂಗು, ಒಂದು ನಾವು ಮಾತಾಡೋ ರೀತಿ ಜನರಿಗೆ ಇಷ್ಟ ಆಗ್ತಾಯಿದೆ. ಅದಲ್ಲದೆ ತುಳುನೂ ಹಾಗೇನೆ, ಲೈಕ್ ನಮ್ಮ ತುಳುವಲ್ಲಿ ನಾವು ಕಾಮಿಡಿಗೆಲ್ಲ ತುಂಬ ಆದ್ಯತೆ ಕೊಡ್ತೀವಿ. ನಮಗೇನಂದರೆ ಬಂದು ನಗಬೇಕು ಅಷ್ಟೇ ಜನರಿಗೆ. ನೀವು ಅಲ್ಲಿ ಎಂಥ ಸಿನಿಮಾ ಕೊಡಿ, ನೀವು ಕಾಮಿಡಿ ಸಿನಿಮಾ ಕೊಟ್ಟರೆ ಬಂದು ಕುತ್ಕೊಂಡು 2 ಗಂಟೆ ಬಂದು ನಕ್ಬಿಟ್ಟು ಹೋಗ್ತಾರೆ. ಅದೇನೋ ಗೊತ್ತಿಲ್ಲಪ್ಪ ನಮ್ದು ಇದರಲ್ಲಿ. ಮೇ ಬಿ ಇಟ್ ಈಸ್ ಆಲ್ ಅ ಥೆರಪಿ ಫಾರ್ ಅಸ್. ನನಗೆ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಯಿತು, ನಾವು ಯಾಕೆ ಕಾಮಿಡಿಗೆ ಅಷ್ಟು ಮಹತ್ವ ಕೊಡ್ತೀವಿ ಅಂತ ಹೇಳಿದ್ರೆ, ಎಂಟರ್ಟೈನ್ಮೆಂಟ್ನ ನಾವು ಎಂಟರ್ಟೈನ್ಮೆಂಟ್ ಥರನೇ ನೋಡ್ತೀವಿ. ನೋಡಿ, ನಮ್ಗೆ ಬಂದು ನಕ್ಬಿಟ್ಟು ಹೋಗ್ಬೇಕು. ಇಟ್ ಹ್ಯಾಸ್ ಟು ಎಂಟರ್ಟೈನ್ ಅಸ್, ನಗಬೇಕು ನಾವು ಅಂತ. ಅಂದರೆ ಏನೇ ಸ್ಟ್ರೆಸ್ ಇದ್ದರೂ ಕೂಡ ಹಬ್ಬ ಅಂತ ರಿಲೀವ್ ಮಾಡಿಬಿಟ್ಟು ಹೋಗ್ತೀವಿ 2 ಅವರ್ ನಕ್ಬಿಟ್ಟು. ಅದನ್ನು ಮಾಡಿದ್ದೀವಿ ಸಿನಿಮಾದಲ್ಲಿ. ನೀವೇ ಹೇಳಿದಾಗ ಆ್ಯಕ್ಚುಲಿ ತುಳು ಸಿನಿಮಾಗಳಲ್ಲಿ ಜಾಸ್ತಿ ಕಾಮಿಡಿಗೆ ಒತ್ತು ಕೊಟ್ಟಿರ್ತಾರೆ, ಬಿಕಾಸ್ ಅಲ್ಲಿ ನಾಟಕಗಳನ್ನು ಹೆಚ್ಚು ನೋಡ್ತಾರೆ ಮತ್ತು ಇವನ್ ಯಕ್ಷಗಾನದಲ್ಲೂ ಕೂಡ ಕಾಮಿಡಿ ಜಾಸ್ತಿ ಇರುತ್ತೆ. ಸೊ ನಿಮಗೆ ಮ್ಯಾಮ್ ಅಂದರೆ ಗಣೇಶ್ ಸರ್ನ ಮದುವೆ ಆಗೋದಕ್ಕೂ ಮೊದಲು ಕನ್ನಡ ಸಿನಿಮಾಗಳ ಬಗ್ಗೆ ಅಂದರೆ ಎಷ್ಟು ಒಲವಿತ್ತು? ಬಿಕಾಸ್ ಊರಲ್ಲಿ ತುಂಬ ಸಿನಿಮಾಗಳನ್ನು ನೋಡುವ ಆ ಥರದ್ದೊಂದು ಇದೆಲ್ಲ ಇಲ್ಲ, ಆ್ಯಕ್ಚುಲಿ ಕ್ರೇಜ್ ಇಲ್ಲ. ಸೊ ನಿಮಗೆ ಯಾವಾಗ ಕನ್ನಡ ಸಿನಿಮಾಗಳ ಮೇಲೆ ಕ್ರೇಜು ಪ್ಲಸ್ ಸಿನಿಮಾ ನಿರ್ಮಾಣ ಮಾಡುವಂತಹ ಕ್ರೇಜ್ ಹುಟ್ಕೊಳ್ತು ಹೇಗೆ ಅಂತ?
ಸಿನಿಮಾಗಳ ಮೇಲೆ ಕ್ರೇಜು ನನಗೆ ಯಾವತ್ತೂ ಇತ್ತು, ಯಾವಾಗಲೂ ಇತ್ತು. ಬಿಕಾಸ್ ನಾನು ಕೂಡ ಚಿಕ್ಕ ವಯಸ್ಸಿಂದ ಸ್ಕೂಲಿಂಗ್ ಎಲ್ಲ ಓದಿದ್ದು ಬಾಂಬೆಯಲ್ಲಿ. ಸೊ ನಮಗೆಲ್ಲ ಹಿಂದಿ ಸಿನಿಮಾ ಕ್ರೇಜ್ ಅವಾಗೆಲ್ಲ ಜಾಸ್ತಿ ಅಂತ. ನೀವು ಹೇಳ್ದಂಗೆ ನಮ್ಮೂರ ಕಡೆ ಜಾಸ್ತಿ ಪಿಕ್ಚರ್ ನೋಡೋದಿಲ್ಲ, ನಾವು ಜಾಸ್ತಿ ನೋಡೋಲ್ಲ ಸಿನಿಮಾಗಳು. ಮತ್ತು ಇವ್ರ ಜೊತೆ ಮದುವೆ ಆದಮೇಲೆ ಆಬ್ವಿಯಸ್ಲಿ ವಿ ಸ್ಟಾರ್ಟೆಡ್ ನೋಡಿ, ಮದುವೆ ಆಗಿ ಐ ಥಿಂಕ್ ವಿದಿನ್ 1 year ಐ ಸ್ಟಾರ್ಟೆಡ್ ಪ್ರೊಡಕ್ಷನ್. 1 ವರ್ಷದಲ್ಲೇ ಪ್ರೊಡಕ್ಷನ್ ಮಳೆಯಲ್ಲಿ ಜೊತೆಲಿ ಮಾಡಿದೆ, ದೊಡ್ಡ ಹಿಟ್ಟಾಯಿತು, ಸಾಂಗ್ಸ್ ಎಲ್ಲ ಹಿಟ್ಟಾಯಿತು. ಅಲ್ಲಿಂದ ಒಂದು ಓಕೆ ವಿ ಶುಡ್ ಡೂ ಇಟ್, ಸಿನಿಮಾಗಳು ಮಾಡಬೇಕು ಅಂತ ಹೇಳಿಬಿಟ್ಟು ಅದೊಂದು ಹುಮ್ಮಸ್ಸು. ಕರೆಕ್ಟ್. ಈಗ ನಿರ್ಮಾಣ ಅಂತ ಬಂದರೆ ಆಲ್ಮೋಸ್ಟ್ ಇದು 5th ಸಿನಿಮಾ ಈಗ ನೀವು ಮಾಡ್ತಾ ಇರುವಂಥದ್ದು. ಆ್ಯಂಡ್ ಕನ್ನಡ ಮತ್ತು ತುಳು ಬೈಲಿಂಗ್ಯುವಲ್ ಸಿನಿಮಾ ಇದು. ಪಿಕ್ಚರ್ ಅಂತಲೇ ಯಾಕೆ ಹೆಸರು ಇಡಬೇಕು ಅಂತ ಆಯಿತು, ಏನು ಕಾರಣ ಅದಕ್ಕೆ ಅಂತ? ಪಿಕ್ಚರ್ ಅಲ್ಲೇ ಒಂದು ಪಿಕ್ಚರ್ ನಡೆಯುತ್ತೆ, ಅದೇ ಕಾರಣ. ಸೊ ದರ್ ಇಸ್ ಅ ರೀಸನ್, ಸುಮ್ಮನೆ ಇಟ್ಟಿಲ್ಲ ಹೆಸರನ್ನ, ಒಂದು ಪಿಕ್ಚರ್ ನಡೆಯುತ್ತೆ ಅಲ್ಲಿ, ಅದಕ್ಕೆ. ಸೊ ಈ ಸಿನಿಮಾದಲ್ಲಿ ಗಣೇಶ್ ಸರ್ ಅವರ ಕ್ಯಾಮಿಯೋ ಕೂಡ ಇರುತ್ತೆ ಅನ್ನುವಂತಹ ಒಂದು ಅನಧಿಕೃತ ಮಾಹಿತಿ ಇದೆ ಆ್ಯಕ್ಚುಲಿ. ಸೊ ಅದು ನಿಜ ಆಗುತ್ತಾ July 24ನೇ ತಾರೀಕು? ಬಿಕಾಸ್ ಆವತ್ತು ರಿಲೀಸ್ ಆಗ್ತಾ ಇದೆ ಸಿನಿಮಾ. ನೋಡಿ, ಸಿನಿಮಾ 24ಕ್ಕೆ ಕಾಯಿರಿ, ಡೆಫಿನೆಟ್ಲಿ ದೇರ್ ಇಸ್ ಅ ಸರ್ಪ್ರೈಸ್. ಮ್ಯಾಮ್, ನೀವು ಹಾಡ್ತೀರಿ ಅಂತ ಆದಾಗ ಅಥವಾ ಈ ಸಾಂಗ್ ರಿಲೀಸ್ ಆದಾಗ ನಿಮ್ಮ ಮಕ್ಕಳು ಯಾವ ರೀತಿ ರೆಸ್ಪಾಂಡ್ ಮಾಡಿದ್ರು ಮತ್ತು ಗಣೇಶ್ ಸರ್ದು ರೆಸ್ಪಾನ್ಸ್ ಹೇಗಿತ್ತು? ಗಣೇಶ್ ಸರ್ ಗೊತ್ತಿತ್ತು ಅವರು ನಾನು ಹಾಡ್ತೀನಿ ಅಂತ ಹೇಳ್ಬಿಟ್ಟು. ಹಿ ವಾಸ್ ಲೈಕ್, ಇಲ್ಲ ನೀನು ನಮ್ಮ ಸಿನಿಮಾದಲ್ಲೇ ಹಾಡಿಬಿಡು ಅಂತ ಹೇಳ್ಬಿಟ್ಟು ಅದನ್ನು ಮಾಡಿದ್ರು. ಮಕ್ಕಳು ದೇ ವೆರಿ ಎಕ್ಸೈಟೆಡ್, ಆ ಖುಷಿ ನನಗೆ ಅಷ್ಟು ತೃಪ್ತಿ ಕೊಟ್ಟಿದ್ದು. ದ ವೇ ದೇ ವೇರ್ ಲೈಕ್ ಮಾಮ್ ದ ಸಾಂಗ್ ಇಸ್ ಸೋ ಗುಡ್, ಯಾರ್ಯಾರಿಗೂ ಕಳಿಸೋದಂತೆ. ನನ್ನ ಮಗ ವಾಟ್ಸಪ್ ಇದರಲ್ಲಿರೋದು 6 ಜನ, ಅವ್ರಿಗೂ ಕಳಿಸೋದಂತೆ, ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತ ಹೇಳೋದು. ಆಲ್ ದ್ಯಾಟ್ ಗೇವ್ ಮಿ ಅ ಲಾಟ್ ಆಫ್ ಹ್ಯಾಪಿನೆಸ್. ಮ್ಯಾಮ್, 2018ರಲ್ಲಿ ಮದುವೆ ಆಗುತ್ತೆ. ಆಲ್ಮೋಸ್ಟ್ 18 years ಆಫ್ ಜರ್ನಿ ಇವಾಗ ಇರುವಂಥದ್ದು. 8ರಲ್ಲಿ ಆಲ್ಮೋಸ್ಟ್ 18 years ಆಫ್ ಒಂದು ಮ್ಯಾರೇಜ್ ಲೈಫ್ ಸರ್ರು. ಮತ್ತು ಅಂದರೆ ಹೌ ಇಸ್ ಇಟ್ ಬೀಯಿಂಗ್ ಲೈಕ್ ಅಂದರೆ ಸ್ಟಾರ್ಸ್ ವೈಫ್, ಅಂದರೆ ಅವರ ಒಂದು ಕಾರ್ಯವೈಖರಿಗಳನ್ನು ನೋಡ್ಕೊಳ್ಳುವಂಥದ್ದು, ಪ್ಲಸ್ ನಿರ್ಮಾಣ, ನಿಮ್ಮ ಬಿಸ್ನೆಸ್ಸು, ಮಕ್ಕಳು, ಹೆಂಗೆ ನಡೀತಾ ಇದೆ ಲೈಫ್ ಅಂತ? ಇಟ್ಸ್ ಜಸ್ಟ್ ಬೀನ್ ಬ್ಯುಸಿ ಫ್ರಮ್ ಡೇ ಒನ್. ನಾ ಹೇಳಿದೆ ಅಲ್ಲ, ಮದುವೆ ಆಗಿ 1 ವರ್ಷದಲ್ಲೇ ನಿರ್ಮಾಣ ಸ್ಟಾರ್ಟ್ ಮಾಡಿದ್ವಿ. ಒಂದಲ್ಲ ಒಂದು ಏನೋ ಒಂದು ಮಾಡ್ಕೊಂಡು ಬಂದ್ವಿ. ಸೊ ಇಟ್ಸ್ ಬಿನ್ ಅ ಗುಡ್ ಜರ್ನಿ, ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಮದುವೆ ಮುಂಚೆ ಒಂದು ಎಕ್ಸ್ಪೀರಿಯೆನ್ಸ್ ಅಂದರೆ, ಮದುವೆ ಆದಮೇಲೆ ಬೇರೆ ಫೀಲ್ಡಲ್ಲಿ ಒಂದು ಸಿನಿಮಾ ಅದು ಇದು ಅಂತ ಶುರುವಾಯಿತು, ಒಂದು ಬೇರೆ ಎಕ್ಸ್ಪೀರಿಯೆನ್ಸು ಜೀವನದಲ್ಲಿ. ಎಲ್ಲ ಕಲಿತಾ ಇದ್ದೀನಿ, ಇನ್ನೂ ಕಲಿಯೋದು ತುಂಬ ಇದೆ. ಮ್ಯಾಮ್, ಐ ಸ್ಟಿಲ್ ರಿಮೆಂಬರ್, ನಾವೇನು ಚಿಕ್ಕ ಮಕ್ಕಳ ಆ್ಯಕ್ಚುಲಿ ಪ್ರೈಮರಿ ಸ್ಕೂಲಲ್ಲಿ ಇದ್ವಿ. ಗಣೇಶ್ ಸರ್ ಮದುವೆ ಆದಾಗ ಲೈಕ್ ಅಂದರೆ ಏನು ನೆಕ್ಸ್ಟ್ ಲೆವೆಲ್ ಅಂದರೆ ಆಲ್ಮೋಸ್ಟ್ ಹಾರ್ಟ್ ಬ್ರೇಕ್ ಮಾಡ್ಕೊಳ್ತಾ ಇದ್ರು ಹುಡುಗಿಯರೆಲ್ಲ. ಹಿ ವಾಸ್ ಲೈಕ್ ಹಾರ್ಟ್ ಥ್ರೋಬ್ ಆಫ್ ಕರ್ನಾಟಕ ಆಗ. ಬಿಕಾಸ್ 2 ವರ್ಷ ಆಗಿತ್ತು ಮುಂಗಾರು ಮಳೆ ರಿಲೀಸ್ ಆಗಿ. ನಿಮಗೆ ಹೆಂಗೆ ಅನ್ನಿಸ್ತಾ ಇತ್ತು, ಯಾರೋ ದೊಡ್ಡ ಜನನ ಮದುವೆ ಆಗಿಬಿಟ್ಟಿದ್ದಿಲ್ಲ ನಾನು ಅಂತ ಅನ್ನಿಸ್ತಿತ್ತು? ಹೇಗಿತ್ತು ಫೀಲಿಂಗ್ ನಿಮಗೆ? ಬಿಕಾಸ್ ಎವ್ರಿ ಗರ್ಲ್ ಅಂದರೆ ಯೂಸ್ ಟು ಅಡ್ಮೈರ್ ಗಣೇಶ್ ಸರ್. ಹೇಗೆ ಅನ್ನಿಸ್ತಿತ್ತು ನಿಮಗೆ ಅಂತ? ಆ ಒಂದು ಖುಷಿ ಇತ್ತು. ಅಂದರೆ ಹಿ ವಾಸ್ ಅ ಹಾರ್ಟ್ ಥ್ರೋಬ್, ಹಿ ಸ್ಟಿಲ್ ದ ಹಾರ್ಟ್ ಥ್ರೋಬ್. ಒಂಥರ ಅಂದರೆ ಸಿನಿಮಾ ಸ್ಟಾರ್ಸ್ ಅಂದರೆ ಹಿಂಗೆ ಆಡ್ತಾರೆ, ಹಿಂಗೆ ಮಾಡ್ತಾರೆ, ಹಿಂಗೆ ಇಷ್ಟಪಡ್ತಾರೆ ಅಂತ ನನ್ನ ಪ್ರಕಾರ. ಹಾಂ, ಸೊ ಆ ಥರ ಇತ್ತು ಮನಸ್ಸಲ್ಲಿ. ಸಿನಿಮಾ ಅಂದರೆ ಎಲ್ಲರಿಗೂ ಹೀಗೆ ಮಾಡ್ತಾರೆ ಅಂತ. ಬಟ್ ಆಮೇಲೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಐ ಮೀನ್ ಈ ಥರ ಫ್ಯಾನ್ಸ್ ಯಾರಿಗೂ ಅಂದರೆ ಇರಲೇ ಇರಲಿಲ್ಲ ಅಂತೆ. ಅದು ಮನೆಗೆಲ್ಲ ಬಂದು ಬಾಗಿಲು ರಾತ್ರಿ ಬೆಳಿಗ್ಗೆ ಎದ್ರೆ ಬಾಗಿಲು ತಟ್ಟೋದು, ಅದು ಇದು. ಐ ಮೀನ್ ನನಗೆ ಅರ್ಥ ಆಗ್ತಿರ್ಲಿಲ್ಲ ಕೆಲವೊಮ್ಮೆ ಇದೆಲ್ಲ. ಹೌದು, ವಾಟ್ಸ್ ಹ್ಯಾಪನಿಂಗ್ ಅಂತ ಹೇಳ್ಬಿಟ್ಟು. ಸೊ ಕೆಲವೆಲ್ಲ ನಾನು ಶಾಕಿಂಗ್ ಇನ್ಸಿಡೆಂಟ್ಗಳು ಕೆಲವು ಹೇಳ್ಕೊಳಕ್ಕೂ ಆಗಲ್ಲ, ಆ ಥರದ್ದೆಲ್ಲ ಶಾಕಿಂಗ್ ಇನ್ಸಿಡೆಂಟ್ಗಳು. ಬಟ್ ಫ್ಯಾನ್ ಮೂಮೆಂಟ್ಸು ಒಂದು ಶಾಕಿಂಗು. ಹಿಂಗೂ ಪಾಪ ಇಷ್ಟು ಪ್ರೀತಿನ, ಇಷ್ಟು ಒಂದು ಆಸೆನಾ ನಿಮ್ಮ ಆ್ಯಕ್ಟ್ರ್ ಅಂದರೆ ನಿಮಗೆ ಅಂತ, ಅಂಥದ್ದೆಲ್ಲ ಮೊಮೆಂಟ್ಗಳಾಗಿದ್ದಿದೆ. ಅದು ಹೇಳ್ಕೊಳಕ್ಕೂ ಆಗಲ್ಲ ನಮಗೆ, ಹಂಗಿದೆ ಅದು. ದೋಸ್ ವೆ ದ ಮೊಮೆಂಟ್ಸ್. ಇಷ್ಟು ವರ್ಷದ ಸರ್ದು ಜರ್ನಿ ನೋಡಿದ್ದೀರಾ ಮ್ಯಾಮ್? ಅಂದರೆ ಎಷ್ಟರ ಮಟ್ಟಿಗೆ ಕಮಿಟ್ಮೆಂಟ್ ಮತ್ತು ಕನ್ವಿಕ್ಷನಿಂದ ಅವರು ತಮ್ಮ ಕರಿಯರ್ನ ಕೊಂಡೊಯ್ತಾ ಇದ್ದಾರೆ ಆ್ಯಕ್ಚುಲಿ. ಏನು ಹೇಳ್ತೀರಾ ಅವರ ಡೆಡಿಕೇಶನ್ ಬಗ್ಗೆ? ಪ್ಲಸ್ ಅವರಿಂದ ಏನು ನೀವು ಕಲ್ತಿದ್ದೀರಾ ಇಲ್ಲಿ ತನಕ ಅಂತ ಇಷ್ಟು ವರ್ಷದ ಜರ್ನಿಯಲ್ಲಿ? ಅದೇ ಡೆಡಿಕೇಶನ್ ಅಂದ್ರಲ್ವ, ಅದೇನೆ. ಬಿಕಾಸ್ ಆ ಡೆಡಿಕೇಶನ್ ಇರೋದ್ರಿಂದ ತುಂಬ ಶಿಸ್ತಿನ ಮನುಷ್ಯ, ತುಂಬ ಶಿಸ್ತು. ಬೆಳಿಗ್ಗೆ ಎದ್ದು ಅವರ ವರ್ಕೌಟು, ದಿನ ಅವ್ರಿಗೆ ಹಿ ವಾಂಟ್ಸ್ ಟು ವರ್ಕ್ ಎವ್ರಿ ಡೇ. ಸಿನಿಮಾ ಆಗಿರಲಿ, ಬೇರೆ ಯಾವುದೇ ಕೆಲಸ ಆಗಿರಲಿ, ಅವ್ರಿಗೂ ಅಷ್ಟೇ ಕುತ್ಕೊಳ್ಳೋದೆಲ್ಲ ಇಷ್ಟ ಆಗಲ್ಲ. ಸೊ ಆ ಶಿಸ್ತು ಅನ್ನೋದಿದೆಯಲ್ಲ, ಹ್ಯಾಸ್ ಟೇಕನ್ ಹಿಮ್ ಸೋ ಫಾರ್. ನಮ್ಮ ಮಕ್ಕಳು ಆ್ಯಕ್ಚುಲಿ ವಿಹಾನ್ ಮತ್ತು ಚಾರಿತ್ರ್ಯ
ಬಿಹಾನ್ ಅವ್ರು ಆಲ್ರೆಡಿ ಎಂಟ್ರಿ ಕೊಟ್ಟಿದ್ದಾರೆ, ಆಲ್ಮೋಸ್ಟ್ 5-6 ಸಿನಿಮಾಸ್ ಆಗೋಯ್ತು ಅವ್ರದ್ದು. ಮಗಳದ್ದು ಮೊನ್ನೆ ಆ್ಯಕ್ಚುಲಿ ಒಂದು ಸ್ಯಾರಿ ಉಟ್ಕೊಂಡಿರುವಂತಹ ಸೀರಿಯಲ್ ತುಂಬ ಅಂದರೆ ವೈರಲ್ ಆಯಿತು. ಆ ಒಂದು ಔಟ್ಫಿಟ್ಟಲ್ಲಿ ಅವ್ರು ಕಾಣಿಸ್ಕೊಂಡಿದ್ದಲ್ಲ. ಅವರು ಆ್ಯಕ್ಚುಲಿ ಸಿನಿಮಾ ಚಿತ್ರರಂಗಕ್ಕೆ ಬರುವಂತಹ ಒಂದು ಏನಾದರೂ ಚಾನ್ಸಸ್ ಉಂಟಾ? ಬಿಕಾಸ್ ಅವ್ರು ತುಂಬ ಟ್ಯಾಲೆಂಟೆಡ್ ಅಂತ ಕೇಳ್ಪಟ್ಟಿದ್ದೀವಿ, ಮಗಳು ಕೂಡ. ಏನು ಹೇಳ್ತೀರಾ? ಸದ್ಯಕ್ಕಿಲ್ಲ, ಶಿಸ್ ಟು ಯಂಗ್. ಕಾಲೇಜೆಲ್ಲ ಮುಗಿಲಿ, ಅದಾದ ಮೇಲೆ ಅವ್ರಿಗೆ ಬಿಟ್ಟಿರೋದು ಇಫ್ ಶಿ ವಾಂಟ್ಸ್ ಟು ಬಿಕಮ್ ಆ್ಯನ್ ಆ್ಯಕ್ಟರ್. ಆದರೆ ನಮಗೂ ಖುಷಿನೇ, ಬಿಕಾಸ್ ಶಿ ವಾಂಟ್ಸ್ ಟು ಎಕ್ಸ್ಪ್ಲೋರ್. ಅದನ್ನು ಕೂಡ ಮಾಡಲಿ, ಮಕ್ಳಿಗೆ ಏನು ಮಾಡಬೇಕು ಅದನ್ನು ಮಾಡೋಕ್ಕೆ ಬಿಡಬೇಕು. ನನಗೆ ಗೊತ್ತಿಲ್ಲ ಹೌ ಮಚ್ ದೇ ವಿಲ್ ಎಕ್ಸೆಪ್ಟ್ ಹರ್ ಅಂತ ಹೇಳಿಬಿಟ್ಟು. ಅಪ್ಪನ ಹೆಸರು ಹೇಳ್ಕೊಂಡು ಅವ್ರು ಬರೋಕ್ಕಾಗಲ್ಲ, ಅವ್ರವ್ರ ಟ್ಯಾಲೆಂಟ್ ಮೇಲೆ ಬರಬೇಕಾಗುತ್ತೆ. ನೋಡೋಣ, ಅದೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಡೆಫಿನೆಟ್ಲಿ. ಬಟ್ ಯಾವ ಮಟ್ಟಿಗೆ ಅಂತ ಹೇಳಿಬಿಟ್ಟು ಜನ ಅವ್ರನ್ನ ಒಪ್ಕೊಂಡ ಮೇಲೆ ಗೊತ್ತಾಗುತ್ತೆ ನಮಗೆ. ಲೆಟ್ ಅಸ್ ಸಿ ಹೌ ಶಿ ಡಸ್. ಪಿಕ್ಚರ್ ಫಿಲಮಲ್ಲಿ ಆಲ್ಮೋಸ್ಟ್ ಎಲ್ಲ ಹಾಸ್ಯ ನಟರುಗಳು ಅಂದರೆ ತುಳು ಚಿತ್ರರಂಗದ ದಿಗ್ಗಜ ಹಾಸ್ಯ ನಟರುಗಳಿದ್ದಾರೆ. ನಮ್ಮ ಕುಸಲ್ ದರಸೆ, ನವೀನ್ ಡಿ ಪಡೀಲೋರ್ ಆಗಿರ್ಬೋದು, ಮತ್ತು ಲಿಖಿತ ಬಳ್ಳಿ, ನಮ್ಮ ದೇವದಾಸ್ ಕಾಪಿಕಾಡ್ ಆಗಿರ್ಬೋದು. ಹೌದು. ಸೊ ಅವರೆಲ್ಲರೂ ಇದ್ದಾರೆ ಆ್ಯಕ್ಚುಲಿ. ಅಂದರೆ ಈಗ ಭೋಜರಾಜ್ ವಾಮಂಜೂರ್ ಸರ್ ಆಗಿರ್ಬೋದು, ಅಂದರೆ ಪ್ರತಿಯೊಬ್ಬರು, ಅಂದರೆ ಯಾರೆಲ್ಲ ಬೇರೆ ಬೇರೆ ತುಳು ಸಿನಿಮಾಗಳಲ್ಲಿ ಕಾಮಿಡಿಯನ್ನ ಕಾಣಿಸ್ಕೊಂಡಿದ್ದಾರೋ ಎಲ್ಲರೂ ನಮ್ಮಲ್ಲಿ ಇರಬೇಕು ಅನ್ನೋದು ಥಾಟ್ ಆಗಿತ್ತಾ ಕಾಸ್ಟಿಂಗ್ ಮಾಡುವಾಗ ಹೇಗೆ ಅಂತ? ಹೌದೌದು, ಸಬ್ಜೆಕ್ಟ್ ವಾಸ್ ಆಸ್ಕಿಂಗ್ ಫಾರ್ ಸೋ ಮೆನಿ ಆರ್ಟಿಸ್ಟ್ ಒಂದು. ಮತ್ತು ಇವರೆಲ್ಲ ಇರಲೇಬೇಕು ಸಿನಿಮಾದಲ್ಲಿ. ನಿಮ್ಗೆ ಗೊತ್ತು, ಮಂಗಳೂರಿನವರೇ ಆಗಿರೋದ್ರಿಂದ ಇವರೆಲ್ಲ ಇದ್ದರೆ ಹೆಂಗೆ ಒಂದು ಸ್ಟ್ರೆಂತ್ ಸಿನಿಮಾಗೆ ಅಂತ ನಿಮಗೆ ಗೊತ್ತು. ಸೊ ದಟ್ ವಾಸ್ ಅ ಕಲೆಕ್ಟಿವ್ ಡಿಸಿಷನ್. ಅಲ್ಲ, ಅವರು ಮಾತ್ರ ಅಲ್ಲ, ಎಂಟೈರ್ ಇಂಡಸ್ಟ್ರಿ ಇದೆ. ನೀವು ನೋಡಿ ಸಿನಿಮಾ ಗೊತ್ತಾಗುತ್ತೆ ನಿಮ್ಗೆ, ಎಲ್ಲರೂ ಇದ್ದಾರೆ. ಎಸ್ಪೆಷಲಿ ಈಗ ನಮಗೆ ಮ್ಯಾಂಗ್ಳೂರ್ ಬೇಸ್ಡ್ ಸಿನಿಮಾಗಳ ಮೇಲೆ ತುಂಬ ಆ್ಯಕ್ಚುಲಿ ಕನ್ನಡಿಗರು ಅಂದರೆ ಆಶ್ಚರ್ಯದಿಂದ ಕಾಯ್ತಾ ಇದ್ದಾರೆ, ಕಾತುರತೆ ಇಟ್ಕೊಂಡು ಕಾಯ್ತಿದ್ದಾರೆ. ಬಿಕಾಸ್ ಆಫ್ ಸೂ ಫ್ರಮ್ ಸೋ ಹಿಟ್ ಆದ ಕಾರಣ. ಅಂದರೆ ಅದು ಕಂಪ್ಲೀಟ್ಲಿ ಒಂದು ನೇಟಿವ್ ಸಿನಿಮಾ ಆಗಿತ್ತು. ಬಟ್ ಸ್ಟಿಲ್ ಬೇರೆ ಕಡೆಯವರು ಕೂಡ ಆ ಸಿನಿಮಾನ ನೋಡಿದ್ರು, ದೊಡ್ಡ ಮಟ್ಟಿಗೆ ಗೆಲ್ಲಿಸಿದ್ರು ಆ್ಯಕ್ಚುಲಿ. ಸೊ ಆ ಒಂದು ನಂಬಿಕೆನ ಈ ಸಿನಿಮಾ ಕಾಯ್ದುಕೊಳ್ತಾ ಹೇಗೆ ಅಂತ? ಹಾಂ, ಅದನ್ನು ನಾನು ಈಚ್ ಸಬ್ಜೆಕ್ಟ್ ಈಸ್ ಡಿಫ್ರೆಂಟ್. ಬಟ್ ಡೆಫಿನೆಟ್ಲಿ ಎಲ್ಲ ಕ್ವಾಲಿಟೀಸು ಇದೆ ಈ ಸಿನಿಮಾನು. ಇಲ್ಲಿ ಕನ್ನಡದ ಜನರು ಒಪ್ಕೊಳ್ಳುವಂಥ ಪ್ರತಿಯೊಂದು, ನಾನು ಹೇಳಿಲ್ವಾ, ನೀವು ಒಂದು ಎಂಟರ್ಟೈನ್ಮೆಂಟ್ ನೋಡ್ಕೊಂಡು ಬರ್ತಾ ಇದ್ದೀರಾ ಅಂದರೆ ದಿಸ್ ಇಸ್ ದಿ ಸಿನಿಮಾ. ನಿಮಗೆ ನಗಬೇಕಾ, ನಿಮ್ಗೆ ಖುಷಿಯಾಗಿ ಹೋಗ್ಬೇಕಾ ವಾಪಸ್ 2.5 ಗಂಟೆ ಆದಮೇಲೆ, ದಿಸ್ ಇಸ್ ದಿ ಸಿನಿಮಾ. ಮತ್ತು ನಿಮ್ಗೊಂದು ಐಡಿಯಾ ಇದ್ದಿರ್ಬೋದು ಇವರೆಲ್ಲ ಇದ್ದಾರೆ ಅಂದರೆ ಹೆಂಗಿರುತ್ತೆ ಸಿನಿಮಾ ಅಂತ ಹೇಳಿ. ನನಗಿಂತ ಹೆಚ್ಚು ನೀವೇ ಎಲ್ಲರ ಹೆಸರು ಹೇಳ್ತಾ ಇದ್ದೀರಾ ನೋಡಿ. ಮ್ಯಾಮ್, ಅಪಾರ್ಟ್ ಫ್ರಮ್ ಗಣೇಶ್ ಅವರ ಪಿಕ್ಚರ್, ಬೇರೆ ಯಾವ ನಟರುಗಳ ಪಿಕ್ಚರ್ನ ನೀವು ಜಾಸ್ತಿ ಇಷ್ಟಪಟ್ಟು ನೋಡ್ತೀರಾ ಕನ್ನಡ ನಟರುಗಳದ್ದು? ಎಲ್ಲರದು ನೋಡಿರ್ತೀನಿ ನಾನು, ಸಿನಿಮಾ ಎಲ್ಲರದು ನೋಡ್ತೀನಿ. ಗಣೇಶ್ ಅವ್ರು ಬಿಟ್ಟು ಫೇವ್ರೇಟ್ ಆ್ಯಕ್ಟರ್ ನಿಮಗೆ ಕನ್ನಡದಲ್ಲಿ? ಎಲ್ಲರೂ ಐ ಲೈಕ್ ಎವ್ರಿ. ನನಗೆ ಆ ಟೈಮಿಂದ ಫೇವ್ರೇಟು ನಮಗೇನು ಗೊತ್ತಾ, ಮಂಗಳೂರಿನವ್ರು ಆಗಿರೋದ್ರಿಂದ ನಮಗೆ ಅನಂತ್ನಾಗ್ ಸಿನಿಮಾಸ್ಗಳು ನಾವು ತುಂಬ, ಅನಂತ್ನಾಗ್ ಸರ್ ಇಸ್ ಮೈ ಫೇವ್ರೇಟ್ ಅವಾಗಿಂದ. ಎಷ್ಟು ಮಾತಾಡ್ತೀರಾ? ಇನ್ಯಾರಿಲ್ಲ ಅಲ್ಲಿ, ಇನ್ಯಾರಿಲ್ಲ. ಎಸ್ ಮ್ಯಾಮ್, ಒಂದು ಶಾರ್ಟ್ ಕಮರ್ಷಿಯಲ್ ಬ್ರೇಕ್ ನಂತರ ಫಿಲಮ್ ಮ್ಯಾಮ್ ಅಂದರೆ ಕಮರ್ಷಿಯಲ್ ಅಂತ ವಿಷಯ ಬಂದಾಗ ನಂಗೆ ಅದೇ ಬಂತು. ಎಷ್ಟು ಬಜೆಟ್, ಏನು ಕತೆ, ಯಾವ ಥರ ಮ್ಯಾನೇಜ್ ಮಾಡ್ತಿದ್ದೀರಾ, ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಹಣನೆಲ್ಲ? ಬಿಕಾಸ್ ಗಣೇಶ್ ಸರ್ಗಿಂತ ನೀವೇ ನಿಸ್ಸೀಮರು ಅಂತ ಕೇಳ್ಪಟ್ಟಿದ್ದೀವಿ ಹಣ ಹ್ಯಾಂಡಲ್ ಮಾಡೋದ್ರಲ್ಲಿ. ಸೊ ಅದ್ರ ಬಗ್ಗೆ ಹೇಳಿ. ಇಲ್ಲ, ಸಬ್ಜೆಕ್ಟಿಗೆ ಏನು ಬೇಕು ಹಾಕಿದ್ದೀವಿ, ಮಾಡಿದ್ದೀವಿ. ಅದು ನಿಮಗೆ ಕಾಣಿಸ್ತಾನೆ ಇದೆ, ಆ ರಿಚ್ನೆಸ್ ಗೊತ್ತಾಗ್ತಾ ಇದೆ. ಟಿಪಿಕಲ್ ಒಂದು ಮೊದಲಿನ ಕಾಲದ ಸಿನಿಮಾ, ತುಳು ಸಿನಿಮಾಗಳ ಥರ ಮಾಡಿಲ್ಲ. ಒಂದು ತುಳು ಮತ್ತು ಕನ್ನಡಕ್ಕೆ ನಮ್ಗೆ ಏನೇನು ಬೇಕು ಎಲ್ಲ ಹಾಕಿಬಿಟ್ಟು ಮಾಡಿದ್ದೀವಿ. ಆ ಬಜೆಟ್ ಬಗ್ಗೆ ಆ ಥರ ನಾವು ನೋಡಲಿಲ್ಲ. ಅಫ್ಕೋರ್ಸ್ ವಿ ವಿಲ್ ಹ್ಯಾವ್ ಅವರ್ ಕನ್ಸ್ಟ್ರೇನ್ಸ್. ಓವರ್ ಮಾಡೋಕ್ಕೂ ಆಗಲ್ಲ, ದುಡ್ಡು ಕಳ್ಕೊಳ್ಳೋಕ್ಕೂ ನಾವು ಆಗೋಲ್ಲ, ನೋಡಬೇಕಾಗತ್ತೆ. ಬಟ್ ಏನೇನು ಕೊಡಬೇಕೋ ಎಲ್ಲ ಮಾಡಿದ್ದೀವಿ. ಮ್ಯಾಮ್, ಜುಲೈ 24ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾನ ನೋಡಲಿಕ್ಕೆ ಜನಗಳು ಬರಬೇಕು ಥಿಯೇಟ್ರಿಗೆ? ಕನ್ನಡ ಆ್ಯಂಡ್ ತುಳು 2 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಜುಲೈ 24ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೀವೊಂದು ಪ್ಯೂರ್ ಎಂಟರ್ಟೈನ್ಮೆಂಟ್ಗೋಸ್ಕರ ವೇಟ್ ಮಾಡ್ತಿದ್ರೆ ಪ್ಲೀಸ್ ಬಂದು ನಮ್ಮ ಸಿನಿಮಾ ನೋಡಿ. 2.5 hours ಆಫ್ ಲಾಫ್ ರೈಟ್ ಅಂತ ಹೇಳ್ಬೋದು. ನಗ್ತಾ ಜೋರಾಗಿ ನಗ್ತಾ ಮನೆಗೆ ಹೋಗ್ತೀರಾ ವಾಪಸ್. ನಮ್ಮ ವಿಶ್ವವಾಣಿ ಟಿವಿಗೆ ಮಸ್ತ್ ಜನ ಊರದಕ್ಕಲು ಫ್ಯಾನ್ಸ್ ಉಳ್ಳೇರು ಆ್ಯಕ್ಚುಲಿ. ಸೊ ತುಳುಟ್ ಪನ್ಲೆ ದಾದ ಪನ್ಪರ್ ಪಿಕ್ಚರ್ದ ಬಗ್ಗೆ ಅಂಡ್ ಜುಲೈ 24th ರಿಲೀಸ್ ಆಗೊಂದುಂಡು. ಐದ್ರ ಬಗ್ಗೆ ಒಂಚೂರು ಪನ್ಲೆ.
ಜುಲೈ 24 ಎಂಕ್ಲಿನ ಸಿನಿಮಾ ರಿಲೀಸ್ ಆവുಂಡು ತುಳು ಕನ್ನಡ ರಡ್ಡ್ ಭಾಷೆಡ್ಲ ಬರೊಂದುಂಡು 2.5 hour ಅಡ್ಡರೆ ಗಂಟೆದ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಉಪ್ಪುಂಡು ಸಿನಿಮಾಡ್ ಪ್ಲೀಸ್ ನಿಕ್ಲು ಮಾತಾತೂಲೆ ಮಸ್ತ್ ಆ ಸೈಡ್ ಮೋಕೆಡಿ ಈ ಸಿನಿಮಾ ಮಲ್ದೆಯಾನ ನಿಕ್ಲೆಗ್ ಮಾತೆರೆಗ್ಲ ಇಷ್ಟ ಆಪುಂಡು ಪಂದು ಎಂದೆ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಒಳ್ಳೆಯದಾಗಲಿ ಪಿಕ್ಚರ್ಗೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಶಿಲ್ಪಾ ಗಣೇಶ್ ಅವರ ಮಾತುಗಳು. ಪಿಕ್ಚರ್ ಸಿನಿಮಾ ಇದೆ ಜುಲೈ 24ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.